ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಮೇಕಪ್ ಆರ್ಡರ್ ಇತ್ತು, ಹಾಗಾಗಿ ನಾನು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಇನ್ನು ಅವ್ರನ್ನ ಎಬ್ಬಿಸಿ ಫಾರ್ಮ್ ಹತ್ರ ಹೊರಟ್ವಿ. ಫಾರ್ಮ್ ಹತ್ರ ಹೋದ್ಮೇಲೆ ಮಾಮೂಲಿ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ಪ್ಲ್ಯಾನ್ ಇದ್ದಿದ್ದು ಅವರೇ ನನ್ನ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಸೀಮಂತ, ಹಾಗಾಗಿ 9 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದರು. ಸರಿ ಓಕೆ, ಅಷ್ಟೊಳಗೆ ಇಬ್ಬರೂ ಚಕಾಚಕ್ ಅಂತ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಅಪ್ಪು ನನಗೆ ಅಮ್ಮನ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಲೊಕೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಹಸು ಕೆಲಸನೆಲ್ಲ ಮುಗಿಸಿ ಅವರು ಸಗಣಿ ಎಲ್ಲ ಎತ್ತಾಕಿ ಆಮೇಲೆ ಬೂಸ ಎಲ್ಲ ಇಟ್ಟು ಅವಕ್ಕೂ ಕೂಡ ನಾವು ನೋಡಬೇಕು. ಯಾಕಂದರೆ ನಾವು ಬೇರೆ ಕಡೆ ಹೋಗ್ಬಿಟ್ರೆ ಅವು ನಮ್ಮನ್ನೇ ನಂಬ್ಕೊಂಡಿರ್ತವೆ, ನಾವು ಅವ್ರನ್ನ ನಂಬ್ಕೊಂಡಿದ್ದೀವಿ. ಹಾಗಾಗಿ ಅವನು ಕೂಡ ಹಾಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಕ್ಕೆಲ್ಲ ಮಾಡಿಬಿಟ್ಟು ತಿಂಡಿ ಎಲ್ಲ ಹಾಕಿ ಇನ್ನು ಅಲ್ಲಿಂದ ಗಾಡಿ ಎಲ್ಲ ತೊಳ್ಕೊಂಡು ಇನ್ನು ನಾವು ಕೂಡ ಹೊರಟ್ವಿ. ಇನ್ನು ಅಪ್ಪನ ಒಂದವೇ ಅಮ್ಮ ಮನೇಲಿ ಬಿಟ್ಬಿಟ್ಟು ಇನ್ನು ಕರೆಕ್ಟ್ ಟೈಮ್ಗೆ ಲೊಕೇಶನ್ಗೆ ಹೋದ್ವಿ. ಆ್ಯಂಡ್ ಇವ್ರು ಬಂದು ನನ್ನ ಸಿಸ್ಟರ್ ಅವರ ಫ್ರೆಂಡ್ ಅವರ ಏನಾಗಬೇಕು ಅಣ್ಣನ ತಮ್ಮನ ಹೆಂಡ್ತಿ ಆಗಬೇಕು ಅವರು. ಸೊ ಅವರ ಮ್ಯಾರೇಜ್ಗೂ ಕೂಡ ನಾನೇ ಮಾಡಿದ್ದೆ. ಆ್ಯಂಡ್ ಇವಾಗ ಅವರ ಸೀಮಂತಕ್ಕೂ ಕೂಡ ನಾನೇ ಬೇಕು ಅಂತ ಹೇಳಿ ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು. 1 ಮಂತ್ ಹಿಂದೆನೇ ಡೇಟ್ ಕನ್ಫರ್ಮ್ ಆಗಿದ್ದ ತಕ್ಷಣವೇ. ಆ್ಯಂಡ್ ಫೈನಲಿ ಅವ್ರನ್ನ ಫಸ್ಟು ಮನೆಯಲ್ಲಿ ಒಂದು ಸ್ಯಾರಿ ಅಂದರೆ ತವ್ರ ಮನೆ ಸೀರೆಯಲ್ಲಿ ಉಟ್ಕೊಂಡು ಅವ್ರನ್ನ ರೆಡಿ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಮೊಗ್ಗಿನ ಜಡೆ ಹೇಳಿದರು, ಬಟ್ ಮನೆಗೆ ಬಂದಿರಲಿಲ್ಲ. ಅವರು ಚೌಟ್ರಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಈ ಥರ ಸಿಂಪಲಾಗಿ ಹೇರ್ ಸ್ಟೈಲು, ಮೇಕಪ್ ಮಾಡಿ ಸ್ಯಾರಿ ಡ್ರಪ್ಪಿಂಗ್ ಮಾಡಿ ಜ್ಯುವೆಲ್ರಿ ಹಾಕಿದ್ದೀನಿ. ತುಂಬ ಏನೋ ಜ್ಯುವೆಲ್ರಿ ಅವರು ಹೆವಿ ತೊಗೊಂಡಿರಲಿಲ್ಲ, ಸಿಂಪಲಾಗಿ ಮ್ಯಾಚ್ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ರೆಡಿ ಮಾಡಿ ಇನ್ನು ಅಲ್ಲಿಂದ ನಾವು ಅಲ್ಲೇ ಟಿಫನ್ ಕೂಡ ಕೊಟ್ಟರು, ತಿಂದ್ಕೊಂಡು ಇನ್ನು ಸೀದಾ ಚೌಟ್ರಿಗೆ ಹೋದ್ವಿ. ಚೌಟ್ರಿ ಇದ್ದಿದ್ದು ಶಿವಗಂಗೆ ಅಲ್ಲಿ, ಆ್ಯಂಡ್ ಅವರ ಮೇಕಪ್ ಇದ್ದಿದ್ದು ದಾವಸ್ಪೇಟೆ ಅಂದರೆ ಅವ್ರ ಮನೆಯಲ್ಲಿ. ಆ್ಯಂಡ್ ಅಲ್ಲಿಂದ ನಾವು ಶಿವಗಂಗೆಗೆ ಹೊರಟ್ವಿ. ಚೌಟ್ರಿಲಿ ಅವ್ರಿಗೆ ಇನ್ನೊಂದು ಸ್ಯಾರಿ ಚೇಂಜ್ ಮಾಡಿ ಆಮೇಲೆ ಹೂವಿಂದ ಆವಾಗಿನ ಕಾಲದ್ದು ಬರ್ತೈತಲ್ಲ ಅದನ್ನು ಮೊಗ್ಗಿನ ಜಡೆ ಅಂತ ಹೇಳ್ತಾರಲ್ಲ ಅದು ಅವರು ಅದನ್ನೇ ಹಾಕ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಸೀಮಂತಕ್ಕೆ ಹಾಕಿಸ್ಕೊಂಡ್ರು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದರು. ಆದರೆ ನಿಜವಾಗ್ಲೂ ಈ ಟೈಮಲ್ಲಿ ಅವ್ರಿಗೆ ಆಸೆ ಏನಿರುತ್ತೆ ಅದನ್ನು ಪೂರೈಸಿದರೆ ತುಂಬ ಒಳ್ಳೆಯದು. ಹಾಗಾಗಿ ಅವರ ಆಸೆ ಅಂತಲೇ ನಾನು ಆದರೂ ಬೇರೆ ಹೇರ್ ಸ್ಟೈಲ್ ಮಾಡಿಸ್ಕೋಬೋದಲ್ಲ ಅಂತ ಕೇಳಿದೆ. ಇಲ್ಲ, ತುಂಬ ಆಸೆ ಇದೆ ಅಂದರು. ಸರಿಯಾದ ನಾನೇನು ಫೋರ್ಸ್ ಮಾಡಲಿಲ್ಲ, ಓಕೆ ಅಂತಲೇ ಹೇಳಿದೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ, ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ನನಗೆ ಕರೆಂಟ್ ಹೊಟ್ಟೋಯ್ತು, ಸ್ಯಾರಿ ಪ್ರಿಪ್ಲೇಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಕ್ಲೈಂಟ್ದು ನಾನು ಜಸ್ಟ್ 30 ಮಿನಿಟ್ಸಲ್ಲಿ ಸ್ಯಾರಿ ಪ್ರಿಪ್ಲೇಟ್ ಮಾಡ್ಕೊಂಡು ತೊಗೊಂಡೋಗಿದ್ದೀನಿ. ಯಾಕಂದರೆ 2:30ಗೆ ಬರೋಕ್ಕೆ ಹೇಳಿದರು. ಅಲ್ಲಿ ರಿಸೆಪ್ಷನ್ಗೆ ಹೋಗೋದಕ್ಕೆ ಅವರು ಒಂದು 4 ಮೆಂಬರ್ಸ್ ರೆಡಿ ಆಗೋದಕ್ಕೆ ಆರ್ಡ್ರ್ ಮಾಡಿದರು. ಹಾಗಾಗಿ ಹೊರಟೆ. ಆ್ಯಂಡ್ ಸಡನ್ನ ಕರೆಂಟ್ ಕೂಡ ಹೊರಟೋಯ್ತು. ಬಟ್ ಪರವಾಗಿಲ್ಲ, ಹೀಟಾಗಿತ್ತು. ಐರನ್ ಬಾಕ್ಸು ಹೇಗೋ ಫಟಾಫಟ್ ಅಂತ 2 ಕೂಡ ಸ್ಯಾರಿನೂ ಐರನ್ ಮಾಡಿ ಪ್ರಿಪ್ಲೇಟ್ ಮಾಡಿ ಕರೆಕ್ಟ್ ಟೈಮ್ಗೆ ನಾನೊಂದು 2:15ಗೆ ಲೊಕೇಶನ್ ಕೂಡ ರೀಚ್ ಆದೆ. ತುಂಬ ಜನ ಪ್ರಿಪ್ಲೇಟಿಂಗ್ ವೀಡಿಯೋಸ್ ಇವಾಗಲೂ ಕೂಡ ಕೇಳ್ತಾ ಇದ್ದೀರಾ. ನಾನು ಟ್ರೈ ಮಾಡ್ತೀನಿ ಆದರೆ ಹಾಕೋದಕ್ಕೆ, ಯಾಕಂದರೆ ಇವಾಗ ಕಂಟಿನ್ಯೂಸ್ ವರ್ಕ್ ಇದ್ದಾವೆ. ಹಾಗಾಗಿ ನನಗೆ ಪ್ರಿಪ್ಲೇಟ್ ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಎಕ್ಸ್ಟ್ರಾ ಕೆಲಸಗಳು ಕೂಡ ನಾನು ಆ್ಯಡ್ ಆನ್ ಮಾಡ್ಕೊಂಡಿರೋದ್ರಿಂದ ಆಗ್ತಾಯಿಲ್ಲ. ಬಟ್ ಟ್ರೈ ಮಾಡಿ, ಆದರೆ ನೆಕ್ಸ್ಟ್ ಅಪ್ಕಮ್ಮಿಂಗ್ ಇದರಲ್ಲಿ ನಾನು ಹಾಕ್ತೀನಿ, ಟ್ರೈ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಇನ್ನು ನಾನು ಕೂಡ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೋಗಿ ಕರೆಂಟ್ ಬರೋದು. ಈ ಬೇಸಿಗೆ ಟೈಮಲ್ಲೂ ಕರೆಂಟ್ ತೆಗಿತಾನಲ್ಲಪ್ಪ ಅಂತ ಬೈಕೊಂಡಿದ್ದೀನಿ ಕರೆಂಟನ್ನು. ಯಾಕಂದರೆ ಅಷ್ಟು ಬೇಜಾರಾಗೋಯಿತು. ಕರೆಂಟ್ ಹೋಗೋದು, ಕರೆಂಟ್ ಬಂದರೆ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋದಕ್ಕಾಗಲ್ಲ ಅಲ್ವಾ. ಕರೆಕ್ಟಾಗಿ ಪ್ಲೇಟ್ಸ್ಗಳು ನಾವು ಕೂರಿಸೋ ಥರ ಅದು ಬರೋಲ್ಲ, ಐರನಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ. ಹಾಗಾಗಿ ಅವನ್ನ ಚೆನ್ನಾಗಿ ಬೈಕೊಂಡಿದ್ದೀನಿ ಕರೆಂಟವನ್ನ. ಸೊ ಅವ್ರು ಕರೆಂಟ್ ಹಾಕೋದು ಕರೆಂಟ್ ಹೋಗೋದು ಮಾಡ್ತಾಯಿತ್ತು. ಆಲ್ಮೋಸ್ಟ್ 2 ಸ್ಯಾರಿನೂ ಕಂಪ್ಲೀಟಾಗಿ ಐರನ್ನು ಪ್ರಿಪ್ಲೇಟಿಂಗ್ ಎಲ್ಲ ಮಾಡಿ ತಕ್ಷಣವೇ ಅಲ್ಲಿಂದ ಹೊರಟೆ. 2:39 ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಓಕೆ ಅಂತ ಹೇಳ್ಬಿಟ್ಟು ಇನ್ನೇನು ನಮ್ಮ ಮನೆ ಹತ್ರನೇ, ಅಂದರೆ ನಮ್ಮೂರಿಂದ ಇನ್ನೊಂದು 2-3 ಊರು ಬಿಟ್ಟು ಅವ್ರ ಊರಿದ್ದಿದ್ದು. ಸೊ ಅಲ್ಲಿಗೆ ಬುಕ್ ಮಾಡ್ಕೊಂಡಿದ್ರು. ಇನ್ನೊಂದು ಲೊಕೇಶನ್ ರೀಚ್ ಆಗಿದ ತಕ್ಷಣ ಎಲ್ಲರಿಗೂ ಫಸ್ಟು ಹೇರ್ ಸ್ಟೈಲ್ ಮಾಡಿ ಆಮೇಲೆ ಎಲ್ಲರಿಗೂ ಸ್ಯಾರಿ ಉಡಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ನಾನು ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಅವರು ರಿಸೆಪ್ಷನ್ ಅಲ್ವಾ, 6:15ಗೆ ಹೋಗೋದು. ಸೊ ಮೇಕಪ್ಪು ಆವಾಗಿನವರೆಗೂ ಚೆನ್ನಾಗಿರಬೇಕು ಅಂತೇಳಿ ಎಲ್ಲರಿಗೂ ಫಸ್ಟ್ ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಮಾಡಿಬಿಟ್ಟು ಆನಂತರ ಫಟಾಫಟ್ ಅಂತ ಒಬ್ರೊಬ್ರಿಗೇ ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ ಒಬ್ರೊಬ್ರದ್ದು ಫಿನಿಶ್ ಆಗ್ತಾ ಇದ್ದಂಗೆ ಫುಲ್ಲು ಸೂಪರ್ ಕಾಂಪ್ಲಿಮೆಂಟ್ಸ್ಗಳನ್ನ ಕೊಡ್ತಾಯಿದ್ರು. ಚೆನ್ನಾಗಿದೆ ಅಕ್ಕ, ಸಿಂಪಲ್ ಮೇಕಪ್ಪೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲ ಹೇಳಿ ತುಂಬಾ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬರ್ತಾಯಿತ್ತು. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು. ಅದೊಂಥರ ತುಂಬ ಒಂದೊಳ್ಳೆ ಮೆಮೊರಿ ಅದು. ಯಾಕಂದರೆ ನಾನು ಪ್ರತಿ ಸತಿ ವರ್ಕಿಗೆ ಹೋಗ್ಬೇಕಾದ್ರೆ ಎಷ್ಟೋ ಸ್ಟ್ರೆಸ್ ತೊಗೊಂಡು ಮಾಡ್ತಾಯಿರ್ತೀವಿ. ಯಾಕಂದರೆ ಅವರು ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಅವರು ಆಡ್ತಾರಲ್ಲ ಮಾತು, ಅದು ನಿಜವಾಗ್ಲೂ ತುಂಬಾ ನಮಗೆ ಮೋಟಿವ್ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನನ್ನ ಹತ್ರ
ವರ್ಕ್ ಬಗ್ಗೆ ಅವರು ತುಂಬಾ ಇಷ್ಟಪಟ್ಟು ನನಗೆ ಹೇಳಿದ್ರು ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಕೆಲವೊಂದು ಡೀಟೇಲಿಂಗ್ ಒಂದೊಂದು ಕಡೆ ಮಿಸ್ ಆಗಿರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ಎಲ್ಲರೂ ಕೂಡ ಒಂದು 7:30 ಅಷ್ಟೊತ್ತೆ ಆಯಿತು ಎಲ್ಲರದು. ಅವರು ಕೂಡ ಮುಗಿಸ್ಕೊಂಡು ಇನ್ನು ಅವರ ಒಂದು ಇದಕ್ಕೂ ಕೂಡ ಹೊರಟರು ಅವರು. ಇನ್ನು ನಾನು ಮನೆಗೆ ಬಂದೆ ಆ್ಯಂಡ್ ಅವರು ನನಗೆ ರಿವ್ಯೂ ಕೂಡ ಶೇರ್ ಮಾಡಿದ್ದಾರೆ. ಆ್ಯಂಡ್ ಅವರಲ್ಲಿ ಹೇಳಬೇಕಾದ್ರೆ ಅದನ್ನು ನನಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಅಷ್ಟು ಚೆನ್ನಾಗಿ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡಬೇಕಾದ್ರೆ ಅದರ ಒಂದು ರಿವ್ಯೂನ ಶೇರ್ ಮಾಡ್ಕೊಂಡಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಬಟ್ ಆ ವಿಡಿಯೋ ನನಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಂದು ಟೆನ್ಷನಲ್ಲಿ ಅವ್ರನ್ನ ಬೇಗ ಮಾಡಿ ಕಳಿಸ್ಬೇಕು ಅನ್ನೋ ಟೆನ್ಷನಲ್ಲಿ ಈಗ ಮಾಡಲಿಲ್ಲ. ಇನ್ನು ಅವ್ರ 4 ಮೆಂಬರ್ಸ್ ಜೊತೆಗೆ ಅವ್ರ ಅಮ್ಮ ಕೂಡ ನಾನು ಮೇಕಪ್ ಇದನ್ನೆಲ್ಲ ಇಷ್ಟಪಟ್ಟು ಅವರು ಕೂಡ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರು. ಇದು ಅವರು ಓನ್ ಹೇರ್ಸಲ್ಲಿ ನಾನು ಮಾಡಿರೋದು. ಎಷ್ಟು ಲೆಂತ್ ಇತ್ತು ಗೊತ್ತಾ, ಸೂಪರಾಗಿತ್ತು. ಆಗಿನ ಕಾಲದವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರದೂ. ಇನ್ನು ಅಲ್ಲಿಂದ ನೆಕ್ಸ್ಟ್ ಡೇ ತಿರ್ಗಾ ನನಗೊಂದು ಮೇಕಪ್ ಆರ್ಡ್ರ್ ಬುಕ್ ಆಗಿತ್ತು ಸಿಂಪಲ್ಲಾಗಿ ಸೀಮಂತಕ್ಕೆ. ಅವರು 1 ಡೇ ಬಿಫೋರ್ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಬೆಳಗಿನ ಜಾವ ಬೇಗನೆ ಎದ್ದು ನಾನು ಅವರು ಇಬ್ಬರು ಕೆಲಸನ ಮುಗಿಸಿ ನಾನು ಮನೆಗೆ ಬಂದು ಇವತ್ತೇನೆಂದರೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು. ಹಾಗಾಗಿ ಸ್ವಲ್ಪ ಸೋಯಾನೂ ಇತ್ತು. ಎರಡು ಮಿಕ್ಸ್ ಮಾಡಿಬಿಟ್ಟು ಪಾಲಕ್ ಸೋಯಾ ಪಲಾವ್ ಮಾಡಿ ಇಲ್ಲ ಬಿರಿಯಾನಿ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೂ ಆಗುತ್ತೆ, ನಮಗೂ ಕೂಡ ಎಲ್ಲ ತಿನ್ನೋದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾಮೂಲಿ ಸೋಯಾನ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಹಿಂಡ್ಬಿಟ್ಟು ಇನ್ನು ನಾರ್ಮಲ್ ಮಸಾಲನೆಲ್ಲ ರುಬ್ಬಿ ಹಾಕಿದ್ದೀನಿ. ಡೀಟೇಲಾಗಿ ರೆಸಿಪಿ ಏನು ಮಾಡಿಲ್ಲ, ಯಾಕಂದರೆ ಇದು ಇನ್ಸ್ಟಾಗ್ರಾಮ್ ರೆಸಿಪಿ. ನಾನು ಫಸ್ಟು ಚೆನ್ನಾಗಿ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ರೆಸಿಪೀಸ್ನ ಇವಾಗ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ರೆಸಿಪೀಸ್ಗಳು ಬರ್ತಾ ಇರುತ್ತಲ್ವ, ಸೊ ಹಾಗಾಗಿ ಅದನ್ನೇ ಟ್ರೈ ಮಾಡ್ತಾಯಿರ್ತೀನಿ. ಅವನಿಗೂ ಕೂಡ ತಿನ್ಸೋದಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವನಿಗೂ ತಿನ್ನಿಸಿ ನಾವು ಕೂಡ ನಾಷ್ಟ ಮಾಡಿ ಇನ್ನು ಅಲ್ಲಿಂದ ಅವನ್ನ ಕರ್ಕೊಂಡು ಹೊರಟೆ ಸಮ್ಮರ್ ಕ್ಯಾಂಪ್ಗೆ. ಇನ್ನು ಅವನಿಗೆ ನಾಳೆ ರಜೆ ಇರುತ್ತೆ. ಹಾಗಾಗಿ ಇವತ್ತೊಂದೇ ದಿವಸ ಇವತ್ತಾದರೂ ಹೋಗಿ ಬಿಟ್ಬಿಟ್ಟು ಬರೋಣ ಅಂತೇಳಿ ನಾನು ಸ್ಕೂಟಿ ತೊಗೊಂಡು ಹೋದೆ. ಅಲ್ಲಿ ದೇವಸ್ಥಾನ ಇದೆ, ಹಾಗಾಗಿ ಕೈ ಮುಗಿ ಅಂದರೆ ನಾಟಕ ಮಾಡ್ತಾಯಿದ್ದ. ಹಾಗಾಗಿ ಅವ್ನು ಇನ್ನೂ ಸ್ಕೂಲ್ ಓಪನ್ ಆಗಿರಲಿಲ್ಲ, ಇನ್ನು 5 ಮಿನಿಟ್ಸ್ ಇತ್ತು. ಸೊ ಆದರೂ ಬಿಟ್ಬಿಟ್ಟು ಇನ್ನು ವಾಪಸ್ ಬಂದು ಇನ್ನು ಮನೇಲಿ ಏನೇನಿತ್ತು ಸಣ್ಣ ಪುಟ್ಟ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಅಲ್ಲಿಂದ ತಿರ್ಗಾ ಫಾರ್ಮ್ ಹತ್ರ ಹೋಗಿ ಹಸುಗಳಿಗೆಲ್ಲ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಇನ್ನು ಸಗಣಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಇನ್ನು ಮನೆಗೆ ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇನ್ನು ಚೌಟ್ರಿಗೆ ಹೊರಟೆ. ಯಾಕಂದರೆ ಚೌಟ್ರಿ ಅವ್ರು ಹೇಳಿದರು 11 o'clock ಒಳಗೆ ಬನ್ನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಇನ್ನು ಕನ್ವೆನ್ಷನಲ್ಗೆ ಹೊರಟೆ. ಆ್ಯಂಡ್ ಇವ್ರ ಕ್ಲೈಂಟ್ ಬಂದರು. ನನಗೆ ಹಿಂದಿನ ದಿವಸ ತುಂಬಾ ಟ್ರೈ ಮಾಡಿದರು, ಯಾಕಂದರೆ ನಂದು ಆರ್ಡ್ರಿಗೆ ಹೋಗಿದ್ನಲ್ಲ ಫೋನೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ತುಂಬಾ ರಿಸ್ಕ್ ತೊಗೊಂಡು ನನಗೆ ಕಾಲು ಮೆಸೇಜು ಎಲ್ಲ ಮಾಡಿ ಅವರು ಹೇರ್ ಸ್ಟೈಲ್ಗೆ ಮತ್ತು ಸ್ಯಾರಿ ಡ್ರಾಪಿಂಗ್ಗೆ ಬುಕ್ ಮಾಡ್ಕೊಂಡಿದ್ರು ನಮ್ಮ ನೆನ್ಮಂಗ್ಲ ಹತ್ರನೇ. ನಾನು ಸ್ಯಾರಿ ಡ್ರಾಪಿಂಗ್ ಮತ್ತು ಹೇರ್ ಸ್ಟೈಲ್ ಆದರೆ ಅಷ್ಟು ಹೋಗಲ್ಲ, ಬಟ್ ಅವರು ಸೀಮಂತಕ್ಕೆ ಅಂತ ಹೇಳಿದ್ರಲ್ಲ, ಸೊ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ಲಾಸ್ಟ್ ಮಿನಿಟಲ್ಲಿ. ಓಕೆ, ಇಷ್ಟೊಂದೆಲ್ಲ ಪಾಪ ಸಾಹಸ ಮಾಡಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಬರ್ತೀರಾ ಅಂತ ಕೇಳಿದ್ರಲ್ಲ, ಬೇರೆ ಆಪ್ಷನ್ಸ್ ಇರ್ಬೋದಾಗಿತ್ತು ಅವ್ರ ಹತ್ರ, ಬಟ್ ಆದರೂ ನಮ್ಮ ಹತ್ರ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಇಷ್ಟ ಇಲ್ಲ ಅಂತ ಹೋಗಿ ಮಾಡಿಕೊಟ್ಟೆ. ಇನ್ನು ಅಲ್ಲಿಗೆ ಹೋಗಿ ಹೇರ್ ಸ್ಟೈಲ್ ಮಾಡಿ ಮೇಕಪ್ ಮಾಡಿಬಿಟ್ಟು ಇನ್ನು ಅವರ ಮೇಕಪ್ ಪ್ರಾಡಕ್ಟ್ಸೇ ತಂದಿದ್ದರು. ಲಾಸ್ಟ್ ಮಿನಿಟಲ್ಲಿ ಅವ್ರಿಗೆ ಮಾಡ್ಕೊಳಕ್ಕಾಗಿಲ್ಲ ಅಂತೇಳಿ ನಾನೇ ಅದನ್ನು ಕೂಡ ಮಾಡಿಕೊಟ್ಬಿಟ್ಟು ಇನ್ನು ಮನೆಗೆ ಬಂದು ಇನ್ನು ಮನೆಯದೆಲ್ಲ ಸ್ವಲ್ಪ ಚಲಪಿಲ್ಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಅಪ್ಪು ಮಲಗಿದ್ದ, ಕರ್ಕೊಂಬಂದು ಮಲಗಿಸಿದ್ದೆ. ಹಾಗಾಗಿ ಅವನು ಮಲಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸಿದೆ. ಅಷ್ಟೊತ್ತೊಳಗೆ ಇವತ್ತು ಫಸ್ಟು ಮಳೆ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಲೈಟಾಗಿ ಅಂದರೆ ಹನಿ ಅಷ್ಟೇ. ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ನಂದಿನಿ ಕರು ಹಾಕಿದ್ಲು. ತುಂಬ ಜನ ಕೇಳ್ತಾಯಿದ್ರಿ ನಂದಿನಿ ಕರು ಹಾಕಿದ್ರಾ ಅಂತ ಹೇಳ್ಬಿಟ್ಟು. ನಂದಿನಿ ಕರು ಹಾಕಿದ್ದಾಳೆ, ಅದು ಹೆಣ್ಗರ ಹಾಕಿದ್ದಾಳೆ. ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಹಾಗಾಗಿ ಅದನ್ನು ನಾನು ಶೇರ್ ಮಾಡಿದೆ. ಯಾಕಂದರೆ ಯಾವಾಗಲೂ ನಾನು ಹೇಳಿದ್ದು ನಂದಿನಿ ಅಂತ ಇದೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಅದ್ರ ಬಗ್ಗೆನೇ ಕೇಳ್ತಿದ್ರಿ ಕರು ಹಾಕಿತ್ತ ಅಂತ. ಸೊ ಫೈನಲಿ ಕರು ಹಾಕಿದ್ದಾಳೆ, ಹೆಣ್ಗರು ಹಾಕಿದ್ದಾಳೆ. ಒಂಥರ ಖುಷಿ, ಈ ಒಂದು ವೈಬ್ಸೇ ಬೇರೆ ಥರ ಇರುತ್ತೆ. ಸಂಜೆ ಹೊತ್ತು ಅಲ್ಲಿಗೆ ಹೋಗಿ ಆ ವಾತಾವರಣ ಅದನ್ನ ಎಂಜಾಯ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಕೆಲಸನೂ ಕೂಡ ಇರುತ್ತೆ, ಕೆಲಸ ಇರಲ್ಲ ಅಂತಲ್ಲ, ಕೆಲಸನೂ ಇರುತ್ತೆ. ಇನ್ನು ನಂದು ಕೆಲಸ ಎಲ್ಲ ಮುಗೀತು. ನಂದು ಹಾಲು ಕರೆದಿದ್ದಲ್ಲ, ಇನ್ನು 2 ಹಸುದು ಕರು ಹಾಕಿರುತ್ತಲ್ಲ, ಆ ಹಸುದು ಪ್ರವೀಣ್ ಅವರೇ ಹಾಲು ಕರೀತಾರೆ.
ಹಾಗಾಗಿ ಅದನ್ನು ಕರಿತಾಯಿದ್ರು, ನಾನು ನೋಡ್ಕೊಂಡು ಸುಮ್ಮ ಕೂತಿದ್ದೆ. ಇನ್ನು ಅಷ್ಟೊತ್ತೊಳಗೆ ಕರೆಂಟ್ ಕೂಡ ಹೊರ್ಟೋಯ್ತು. ಹಾಗಾಗಿ ಬೇಗನೆ ಮೇವು ಹಾಕ್ತಾಯಿದ್ವಿ. ಯಾಕಂದರೆ ನೋಡ್ತಾಯಿದ್ರು ಎಷ್ಟು ಗಾಳಿ ಅಂದರೆ ನಿಜವಾಗ್ಲೂ ಅಷ್ಟು ಗಾಳಿ. ನಾವು ಅಂದ್ಕೊಂಡ್ವಿ ಜೋರು ಮಳೆ ಬರುತ್ತೆ ಇವತ್ತು ಅಂತ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ ಮಳೆ ಬರಲಿಲ್ಲ. ಮಧ್ಯರಾತ್ರಿ ಮಳೆ ಬಂದಿದೆ. ಸಿಕ್ಕಾಪಟ್ಟೆ ಖುಷಿಯಾಯಿತು. ಆ ಮಳೆಗೆ ನೆಕ್ಸ್ಟ್ ಡೇ ನಮಗೆ ಫುಲ್ಲು ತಿರ್ಗಿ ಅದೇ ಥರನೇ ಶೆಕೆ, ಆ ಮಳೆ ಬಂದಿರೋದಕ್ಕೂ ಅದಕ್ಕೂ. ಇನ್ನು ಸ್ವಲ್ಪ ಹೊತ್ತು ಎಲ್ಲರೂ ಈಚೆಗಡೆ ಗಾಳಿನಲ್ಲಿ ಕರೆಂಟ್ ಬಂದಿರಲಿಲ್ವ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಕೂತ್ಕೊಂಡು ಅಳತೆ ಹೊಡ್ಕೊಂಡು ಇನ್ನು ಮನೆಗೆ ಬಂದು ಒಳಗೆ ಇನ್ನು ಇವತ್ತು ನಾನು ಅಂದ್ಕೊಂಡೆ ಇನ್ಸ್ಟಾಗ್ರಾಮ್ ರೆಸಿಪಿ ಇದು ಬಂದು ಸೌತೆಕಾಯಿ ರವೆ ರೊಟ್ಟಿ ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ರೊಟ್ಟಿಗಳನ್ನ. 4 ವರ್ಷ ಆಯಿತು ನಾನು ರೊಟ್ಟಿಗಳನ್ನ ಮಾಡಿ. ಯಾಕಂದರೆ ತುಂಬ ಸ್ವಲ್ಪ ರಿಸ್ಕು. ನನಗೆ ಅಷ್ಟು ಬಳಿಯೋಕ್ಕೆ ಈ ಥರದ್ದೆಲ್ಲ ತಟ್ಟೋಕ್ಕೆಲ್ಲ ಅಷ್ಟು ಬರಲ್ಲ. ಒಬ್ಬಟ್ಟೆಲ್ಲ ರೀಸೆಂಟಾಗಿ ನಾನು ಕಲ್ತಿದ್ದು 1.5 ವರ್ಷದಿಂದ. ಬಟ್ ಇದು ಇವಾಗ ಫಸ್ಟ್ ಟೈಮು ನನಗೆ ತುಂಬ ಅನಿಸ್ತಾಯಿತ್ತು. ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿದ್ರೆ ಅದೇ ಬರ್ತಾಯಿತ್ತು. ಹಾಗಾಗಿ ಇಲ್ಲ ಇವತ್ತು ಟ್ರೈ ಮಾಡಿಬಿಡೋಣ ಅಂತೇಳಿ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ಅಷ್ಟೊತ್ತೊಳಗೆ ಕರೆಂಟ್ ಹೊರ್ಟೋಯ್ತು. ಓಕೆ, ಇನ್ನು ಕರೆಂಟ್ ಬರೋ ಗಂಟ ಕಾಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿ ಇನ್ನು ಇವಾಗ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ರೊಟ್ಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ರೆಸಿಪಿ ನಾನು ನೆಕ್ಸ್ಟ್ ಇನ್ಯಾವತ್ತಾದರೂ ಶೇರ್ ಮಾಡ್ತೀನಿ. ಯಾಕಂದರೆ ಕರೆಂಟ್ ಇರಲಿಲ್ಲ ಕರೆಕ್ಟ್ ಡೀಟೇಲಾಗಿ ನಿಮಗೆ ತೋರಿಸೋದಕ್ಕೆ. ಹಾಗಾಗಿ ನಾನು ಜಾಸ್ತಿ ಏನು ಇದನ್ನು ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಸೌತೆಕಾಯಿ ತುರಿದಿರೋದನ್ನು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, 1 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದೇ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೋದು ಅಷ್ಟೇ. ನಾರ್ಮಲ್ ರೊಟ್ಟಿ ತಟ್ತಿರಲ್ಲ ಹಾಗೆ. ನನಗೆ ಬಾಳೆಲೆನೂ ಜಾಸ್ತಿ ದೊಡ್ಡ ಸಿಗಲಿಲ್ಲ, ಚಿಕ್ಕ ಸಿಕ್ತು. ಹಾಗಾಗಿ ಚಿಕ್ಕದಾಗೆ ಹಾಕಿ ಕೊಟ್ಟೆ. ಎಲ್ಲರೂ ತುಂಬ ಇಷ್ಟಪಟ್ಟರು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ರೆಸಿಪಿ ನಾನು ಹಾಕ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಆ್ಯಂಡ್ ಹಾಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.